ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಬಿಗ್ ಆಫರ್. 3 ಖಾತೆ ಆಫರ್ ಮಾಡಿದೆ ಹೈಕಮಾಂಡ್. ಒಂದಲ್ಲ ಎರಡಲ್ಲ 3 ಖಾತೆ ಆಫರ್ ಮಾಡಿದೆ ಹೈಕಮಾಂಡ್. ಜಲಸಂಪನ್ಮೂಲ ಜೊತೆ ಸಹಕಾರ ಮತ್ತು ವಸತಿ ಖಾತೆ ಆಫರ್ ಅನ್ನ ಹೈಕಮಾಂಡ್ ಕೊಟ್ಟಿದೆ. ಜಲಸಂಪನ್ಮೂಲ ಖಾತೆಯ ಜೊತೆಗೆ ಸಹಕಾರ ಮತ್ತು ವಸತಿ ಖಾತೆಯ ಆಫರ್ ಅನ್ನ ನೀಡಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಮನವೊಲಿಕೆ ಪ್ರಯತ್ನ ನಡೀತಾ ಇದೆ. ಹೆಚ್ಚುವರಿ ಖಾತೆ ಪಡೆದು ಸಹಕರಿಸಿ ಅಂತ ಸುರ್ಜೇವಾಲಾ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರಂತೆ ರಾಮಲಿಂಗಾರೆಡ್ಡಿ ಅವರಿಗೆ. ಸುರ್ಜೇವಾಲಾ 3 ಖಾತೆ ಆಫರ್ ತಿರಸ್ಕರಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ಅವ್ರಿಗೆ ಬೆಂಗಳೂರು ಖಾತೆ ಕೊಟ್ಟರೆ ಓಕೆ, ಇಲ್ವಾ ನನಗೆ ಯಾವುದೋ ಬೇಡ ಅಂತ ಹೇಳ್ತಾನೆ ಇದ್ದಾರೆ. ಹೆಚ್ಚುವರಿ ಖಾತೆ ಆಫರ್ಗೆ ನಯವಾಗಿ ಉತ್ತರಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವ್ರಿಗೆ ಬಹಳ ಇಷ್ಟ ಇತ್ತು ಈ ಖಾತೆ ನಿರ್ವಹಿಸಬೇಕು ಅಂತ ಹೇಳಿ, ಬಟ್ ಅದು ಸಾಧ್ಯ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಈಗ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈಗ 2ರಲ್ಲಿ ಒಂದು ಆಗಬೇಕಾಗುತ್ತೆ. ಈಗ ಒಂದು ರಾಜೀನಾಮೆಯನ್ನು ಅಂಗೀಕರಿಸಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಇರೋ ಖಾತೆಯ ಜೊತೆಗೆ 2 ಖಾತೆಗಳ ಜವಾಬ್ದಾರಿಯನ್ನು ತಗೊಂಡು ಆ ಆಫರನ್ನು ಒಪ್ಕೊಂಡು ರಾಜೀನಾಮೆ ಪತ್ರವನ್ನು ಹಿಂಪಡೆದುಕೊಳ್ಬೇಕಾಗುತ್ತೆ. ಈ 2 ದಾರಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ಇಲ್ಲ ಅಂತ ಅಂದರೆ ರಾಜೀನಾಮೆಯನ್ನು ಅಂಗೀಕರಿಸ್ತಾರೆ ಹೈಕಮಾಂಡ್ ನಾಯಕರು ಅಥವಾ ಮುಖ್ಯಮಂತ್ರಿಗಳು. ಸೊ ಅಲ್ಲಿಗೆ ಶಾಸಕರಾಗಿ ಮಾತ್ರ ಇರಬೇಕಾಗುತ್ತೆ ರಾಮಲಿಂಗಾರೆಡ್ಡಿ ಅವರು. ಬಟ್ ಇಷ್ಟೆಲ್ಲ ಆಫರ್ಗಳನ್ನು, ಇಷ್ಟೆಲ್ಲ ಮನವೊಲಿಕೆ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಅಂತ ಅಂದರೆ ರಾಮಲಿಂಗಾರೆಡ್ಡಿ ಅವರು ಒಬ್ಬ ಹಿರಿಯ ನಾಯಕ, ಕಾಂಗ್ರೆಸ್ನಲ್ಲಿ ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ. ಇದು ಒಂದಾದರೆ ಇನ್ನು ಕೆಲವು ದಿನಗಳಲ್ಲಿ GBA ಎಲೆಕ್ಷನ್ ಕೂಡ ಇದೆ. DK ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲು. GBA 5 ಪಾಲಿಕೆಗಳ ಪೈಕಿ 3 ಕಡೆ ಆದರೂ ಗೆಲ್ಲಲೇಬೇಕು ಅವರು. ಆ ರೀತಿಯಾದಂಥ ಅನಿವಾರ್ಯತೆ ಇದೆ ಮತ್ತು ದೊಡ್ಡ ಸವಾಲಿದೆ ಅವ್ರ ಮುಂದೆ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನವರು, ಮೂಲತಃ ಬೆಂಗಳೂರಿನ ರಾಜಕಾರಣ ಅರಿದು ಕೂಡಿದಂಥ ಒಬ್ಬ ನಾಯಕ. ಏನು ಮಾಡಿದ್ರೆ ಏನಾಗುತ್ತೆ ಬೆಂಗಳೂರಲ್ಲಿ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಸೊ ಅಂಥ ಒಬ್ಬ ನಾಯಕನನ್ನು ಈ ಹಂತದಲ್ಲಿ ಏನಾದರೂ ಅವರಿಗೆ ಅಸಮಾಧಾನ ಉಂಟು ಮಾಡೋದು, ಅವರನ್ನು ಕೈ ಬಿಡೋದು, ಇದೆಲ್ಲ ಏನಾದರೂ ಮಾಡಿಬಿಟ್ರೆ GBA ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ. GBA ಎಲೆಕ್ಷನ್ ಮೇಲೆ ಎಫೆಕ್ಟ್ ಆದರೆ ಅಲ್ಲಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಹೇಗಾದರೂ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನು ಉಳಿಸಿಕೊಳ್ಳೋ ಪ್ರಯತ್ನ. ರಾಮಲಿಂಗಾರೆಡ್ಡಿ ಅವರೇನು ಭಾಳ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅದೆಲ್ಲ ಏನು ಮಾತಾಡ್ತಾ ಇಲ್ಲ ಅವರು. ಕೊಟ್ಟರೆ ಈ ಖಾತೆ ಕೊಡಿ ಬೆಂಗಳೂರು ನಗರಾಭಿವೃದ್ಧಿ, ಇಲ್ಲ ಅಂತಂದರೆ ಏನು ಬೇಡ, ನಾನು ಶಾಸಕನಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಸೇವೆ ಮಾಡ್ಕೊಂಡಿರ್ತೀನಿ, ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಅವರು. ಅವರೇನೋ ಬೇರೆಯವ್ರ ಥರ ಬೆದರಿಕೆ ಹಾಕೋದು, ನಾನು BJPಗೆ ಹೋಗ್ಬಿಡ್ತೀನಿ, ನಾನು ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಡ್ತೀನಿ, ಮತ್ತೊಂದು ಪಕ್ಷಕ್ಕೆ ಹೋಗ್ಬಿಡ್ತೀನಿ, ಆ ರೀತಿಯಾಗಿ ಯಾವತ್ತೂ ಅವ್ರು ಮಾತಾಡಿಲ್ಲ. ಜೊತೆಗೆ ಕಾಂಗ್ರೆಸ್ನ ನಿಷ್ಠ ರಾಜಕಾರಣಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಸೊ ಹಾಗಾಗಿ ಅವರನ್ನು ಹೆಚ್ಚಾಗಿ ಮನವೊಲಿಸುವುದಕ್ಕೆ ಸುರ್ಜೇವಾಲಾ ಅವರು ಮತ್ತು DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನೋಡಿ, ಮೊದಲೆಲ್ಲ ಏನು ಹೇಳಿದರು, ರಾಹುಲ್ ಗಾಂಧಿ ಅವರು ವಿರುದ್ಧ ಹೋಗೋದಕ್ಕೆ ಹೋಗಬೇಡಿ, ಅವರೇ ಖಾತೆ ಹಂಚಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ, ಜೊತೆಗೆ ಇದು ಒಳ್ಳೆಯದಲ್ಲ, ಈ ರೀತಿಯಾದಂಥ ನಿರ್ಧಾರ ಬೇಡ, ನೀವು ಹಿರಿಯರಿದ್ದೀರಿ, ಆ ರೀತಿಯಾಗೆಲ್ಲ ಮಾತುಕತೆ ಆಯಿತು ಒಂದು ಹಂತದಲ್ಲಿ. ಅವರು ಆವಾಗಲೂ ಕೂಡ ನಯವಾಗಿಯೇ ಮಾತನಾಡಿ ತಿರಸ್ಕರಿಸಿದರು. ಬೇಡ, ನನಗೆ ಕೊಟ್ಟರೆ ಇದೇ ಖಾತೆ ಕೊಡಿ, ಇಲ್ಲಾಂದರೆ ಯಾವುದೇ ಖಾತೆ ಬೇಡ ನನಗೆ ಅಂತ ಹೇಳಿದರು. ಇದಾದ ನಂತರ ಓಕೆ ವೇಟ್ ಆ್ಯಂಡ್ ಸಿ ಅಂತ ಹೇಳಿ ಸುರ್ಜೇವಾಲಾ ಅವರು ಮತ್ತು DK ಶಿವಕುಮಾರ್ ಅವರು ಚರ್ಚೆ ಮಾಡಿ ತಿಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಹೋದರು. ಸೊ ಅದಾದ ನಂತರ ಈಗ ಕರೆಸ್ಕೊಂಡು ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನೀವು ಆದಷ್ಟು ಈ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಸಹಕಾರ ಮತ್ತು ವಸತಿ ಖಾತೆ ಅಂದರೆ ಇನ್ನೂ 2 ಖಾತೆಗಳನ್ನು ನಿಮಗೆ ಎಕ್ಸ್ಟ್ರಾ ಕೊಡ್ತೀವಿ, ಇನ್ನೂ 2 ಇಲಾಖೆಗಳನ್ನು ನಿಮಗೆ ಎಕ್ಸ್ಟ್ರಾ ಕೊಡ್ತೀವಿ ನಾವು, ಸೊ ಅದನ್ನು ತಗೊಳ್ಳಿ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೆ. ಆದರೂ ಕೂಡ ರಾಮಲಿಂಗಾರೆಡ್ಡಿ ಅವರು
ನೀವು ಒಂದಲ್ಲ 10 ಕೊಟ್ಟರು ನನಗೆ ಬೇಡ, ನನಗೆ ಬೇಕಾಗಿರೋದು ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನ್ ನಡೀತಾ ಇದೆ? ರಾಮಲಿಂಗಾರೆಡ್ಡಿ ಅವರಂತೂ ಶತಾಯಗತಾಯ ಒಪ್ಕೊಳ್ತಾ ಇಲ್ಲ ಅವರ ಆಫರ್ಗೆ ಅನ್ನೋ ಮಾಹಿತಿ ಇದೆ. ಎಸ್ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಮತ್ತಷ್ಟು ತಾರಕಕ್ಕೇರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ 2.5 ಗಂಟೆಗಳ ಸಭೆ ನಡೆಸಿದ್ರು ಕೂಡ ಅವ್ರು ಒಪ್ತಾ ಇಲ್ಲ. ಇವತ್ತು ಸುರ್ಜೇವಾಲ ಅವರು ಕೂಡ ಅವ್ರ ಜೊತೆಗೆ ಸಭೆ ನಡೆಸಿದ್ರು. ಸಭೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿ, ಅದು ಬಿಟ್ಟು ಬೇರೆ ಯಾವ ಖಾತೆ ಕೂಡ ನಾನು ಆ ಕೆಲಸವನ್ನ ಮಾಡಲ್ಲ, ನಾನು ಶಾಸಕನಾಗಿ ಇರ್ತೀನಿ ಅಂತ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಅವರ ಮನವೊಲಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಹೆಚ್ಚುವರಿ ಖಾತೆಗಳನ್ನ ಕೊಡೋದಕ್ಕೆ ಕೂಡ ಹೈಕಮಾಂಡ್ ಬಿಗ್ ಆಫರ್ ಅನ್ನು ನೀಡಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಪ್ರಮುಖವಾಗಿ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಕೋಆಪರೇಟಿವ್ ಮತ್ತು ಹೌಸಿಂಗ್ ಖಾತೆಯನ್ನ ಕೊಡೋದಕ್ಕೂ ಕೂಡ ಆಫರ್ ಮಾಡಿದಿರುತ್ತೆ. ಹೀಗಾಗಿ ಸುರ್ಜೇವಾಲಾ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಫರ್ ಅನ್ನ ತಿರಸ್ಕಾರ ಮಾಡಿರುವಂತಹ ರಾಮಲಿಂಗಾರೆಡ್ಡಿ, ನೀವು ಕೊಟ್ಟಿರುವಂತಹ ಮಾತನ್ನ ನಡೆಸಿಕೊಳ್ಳಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ನನಗೆ ಕೊಡಿ ಅನ್ನುವಂತ ಪಟ್ಟನ್ನ ಹಿಡಿದಿರುವಂತದ್ದು. ಹೀಗಾಗಿ ಈಗ ಮತ್ತೊಂದು ಸುತ್ತಿನ ಮೀಟಿಂಗ್ ಅನ್ನ ಸುರ್ಜೇವಾಲಾ ನಡೆಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಈ ಒಂದು ಸಭೆಯಲ್ಲಿ ಸುರ್ಜೇವಾಲಾ ಮತ್ತೆ ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಆದ್ರೆ ಈ ಒಂದು ಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಬಿಗಿ ಪಟ್ಟಣ ಸಡಿಲಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಹೆಚ್ಚುವರಿ ಖಾತೆಗಳನ್ನ ಕೊಡ್ತೀವಿ ಅಂದ್ರೂ ಕೂಡ ಅವರು ನನಗೆ ಖಾತೆಗಳು ಬೇಡವೇ ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರಂತೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಖಾತೆ ಮತ್ತಷ್ಟು ಕಾಂಗ್ರೆಸ್ಗೆ ತೆಲ್ಲವನ್ನ ತಂದುಕೊಡ್ತಾ ಇದೆ. ಸುರ್ಜೇವಾಲಾ ಅವರು ಈಗ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು ಕೂಡ ಈ ಸಭೆಯಲ್ಲೂ ಕೂಡ ಸಂಧಾನ ಸಕ್ಸಸ್ ಆಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಖಾತೆಯನ್ನ ಬದಲಾವಣೆ ಮಾಡಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂತಹ ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಕೊಡ್ತಾರ ಅನ್ನೋದು ಕುತೂಹಲ ಮೂಡ್ತಾ ಇರುವಂತದ್ದು. ಜೊತೆಗೆ ಯಾವುದೇ ರೀತಿಯಂತ ಹೆಚ್ಚುವರಿ ಖಾತೆಗಳು ಅಂದ್ರೆ 3 ಖಾತೆಗಳನ್ನ ಕೊಟ್ಟರು ಕೂಡ ನನಗೆ ಯಾವುದೇ ಖಾತೆ ಬೇಡ ಅನ್ನುವಂತ ಪಟ್ಟಣ ಹಿಡಿದಿರೋದ್ರಿಂದ ಅನಿವಾರ್ಯವಾಗಿ ಹೈಕಮಾಂಡ್ ನಾಯಕರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಬದಲಾವಣೆ ಮಾಡ್ತಾರೆ ಅಥವಾ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಸರ್ಕಾರಗೊಳಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲ ಮೂಡ್ತಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಸೂಚನೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಖಾತೆಯನ್ನ ಬದಲಾವಣೆ ಮಾಡಬೇಡಿ ಅಂತ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.